ಆಳ್ವಾಸ್ ವಿರಾಸತ್ 2015 ಈ ಸಲ 21ನೇ ಆಳ್ವಾಸ್ ವಿರಾಸತ್ ಸತತವಾಗಿ 20 ವರ್ಷ ಇದನ್ನು ಸಾರ್ಥಕವಾಗಿ ಮಾಡಿ ಈಗ 21ನೇ ವರ್ಷದಲ್ಲಿದ್ದೇವೆ. ಜನವರಿ 8ರಿಂದ 11 ತನಕ ಗುರುವಾರದಿಂದ ರವಿವಾರದವರೆಗೆ ಆಗುವಂತ ಈ ಕಾರ್ಯಕ್ರಮ ಈ ವರ್ಷ ಅದನ್ನು ನಮ್ಮ ವಿದ್ಯಾಗಿರಿಯ ಆಳ್ವಾಸ್ ಪ್ಯಾಲೇಸ್ ಗ್ರೌಂಡ್ ಅಂತೇಳಿ ಬಹಳ ದೊಡ್ಡ ಜಾಗಕ್ಕೆ ಅಲ್ಲಿಗೆ ನಾವು ಅದನ್ನು ಸ್ಥಳಾಂತರ ಮಾಡಿದ್ದೇವೆ. ಹೋದ ವರ್ಷದವರೆಗೆ ಅದು ಶೋಭಾವನದಲ್ಲಿತ್ತು. ಈ ವರ್ಷ ಅಲ್ಲಿ ಬಹಳಷ್ಟು ಜನರು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುವುದರಿಂದ ಮತ್ತೆ ಪಾರ್ಕಿಂಗ್ ಎಲ್ಲ ತೊಂದರೆ ಆಗುವುದರಿಂದ ಇದನ್ನು ಆಳ್ವಾಸ್ ಪ್ಯಾಲೇಸ್ ಗ್ರೌಂಡ್ಗೆ ವಿದ್ಯಾಗಿರಿಯಲ್ಲಿ ಈ ಸಲದಿಂದ ಆಗ್ತಾ ಇದೆ. ಇದರ ಉದ್ಘಾಟನೆಯನ್ನು ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ರಮಣಾಥ್ ರೈ ಅವರು, ಅಭಯಚಂದ್ರರು, ಯುಟಿ ಖಾದರ್ರು, ವಿನಯ್ ಕುಮಾರ್ ಸೊದಕೆ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ನಳಿನ್ಕುಮಾರ್ ಕಟೀಲ್ರು, ಗಣೇಶ್ ಕಾರ್ಮಿಕರು, ಕೆನರಾ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ವಿ.ಎಸ್. ಕೃಷ್ಣಕುಮಾರ್ರು, ಕರ್ನಾಟಕ ಬ್ಯಾಂಕಿನ ಸಿಇಒ ಜಯರಾಮ್ ಭಟ್ರು, ನಾಡೋಜ ಡಾಕ್ಟರ್ ಜಿ ಶಂಕರ್, ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಅಮರನಾಥ್ ಶೆಟ್ಟರು ಮತ್ತು ಮುಂಬೈ ಭಂಡಾರಿ ಮತ್ತು ಪ್ರಕಾಶ್ ಬಂಜಾರ ಹೋಟೆಲ್ನ ಪ್ರಕಾಶ್ ಶೆಟ್ಟರು, ಇಷ್ಟು ಜನ ಅದರಲ್ಲಿ ಗೌರವ ಉಪಸ್ಥಿತಿ ಇದ್ದುಕೊಂಡು ಈ ಉದ್ಘಾಟನಾ ಸಮಾರಂಭ ನಡೆಯುತ್ತದೆ. ಈ ವರ್ಷದ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನು ಪದ್ಮ ವಿಭೂಷಣ ಉಸ್ತಾದ್ ಹಂಸದ್ ಅಲಿ ಖಾನ್ ರವರಿಗೆ, ಸುಪ್ರಸಿದ್ಧ ಸರೋದ್ ವಾದಕರು, 6ನೇ ವರ್ಷದಲ್ಲಿ ತನ್ನ ಸರೋದ್ ವಾದನವನ್ನು ಪ್ರಾರಂಭ ಮಾಡಿದವರು, ನಮ್ಮ ಇಡೀ ಜಗತ್ತಿನ ಬಹಳ ಒಳ್ಳೆಯ ಒಬ್ಬ ಕಲಾವಿದನಿಗೆ ಈ ಸಲ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಡೀತದೆ. ಕೇವಲ ಉದ್ಘಾಟನಾ ಸಮಾರಂಭದ ಕೇವಲ 1 ಗಂಟೆ ಕಾಲ ಮಾತ್ರ ಇರುತ್ತಿದೆ. ಮತ್ತೆ ಉಳಿದ ದಿನ ಯಾವುದೇ ಸಮಾರಂಭ ಇಲ್ಲ, ಸಾಂಸ್ಕೃತಿಕ ಚಟುವಟಿಕೆಗಳೇ ಇರುವುದು. ಪ್ರಥಮವಾಗಿ ಡೆಸರ್ಟ್ ಸ್ಟೋಮ್ ಅಂತೇಳಿ ರಾಜಸ್ಥಾನದ ಶಾಸ್ತ್ರೀಯ ಮತ್ತು ಜಾನಪದದ ಕಲಾವೈಭವ ನಡೀತಿದೆ. ಪಂಡಿತ್ ಸಲೀಲ್ ಭಟ್ ಸಾತ್ವಿಕ ವೀಣೆ ಇಟ್ಟುಕೊಂಡು, ಪಂಡಿತ್ ಮೀಮಾಂಶು ಅಂತ ತಬಲಾ ಇಟ್ಟುಕೊಂಡು, ಉಟ್ಲಾ ಖಾನ್, ಗೋರಾಮ್ ಖಾನ್ ಮತ್ತು ರೋಷನ್ ಖಾನ್ ಅವರು ಜಾನಪದ ಕಲಾವಿದರು ಇರುವುದಲ್ಲದೆ ಬೇರೆ ಬೇರೆ ಜಾನಪದ ನೃತ್ಯಗಾರರು ಕೂಡ ಇದ್ದುಕೊಂಡು ನಡೆಯುವಂತಹ ಒಂದು ಕಾರ್ಯಕ್ರಮ. ಆಮೇಲೆ ದೀಪ ತರಂಗಿಣಿ ಅಂತೇಳಿ ಶ್ರೀರಾಮ ನಾಟಕ ನಿಕೇತನ ಸಿಕಂದ್ರಾಬಾದ್ನಿಂದ 25 ವಿದ್ಯಾರ್ಥಿಗಳು ಬರಲಿಕ್ಕಿದ್ದಾರೆ. ಬಂದುಕೊಂಡು ನೃತ್ಯ ಪ್ರದರ್ಶನ ಇದೆ. ಮತ್ತು ಪಂಜಾಬದ ಮತ್ತು ಗುಜರಾತಿನ ಬಹಳಷ್ಟು ಜಾನಪದ ಕಲಾವಿದರು 4 ದಿವಸದ ಕಾಲ ಸಹ ನಮ್ಮೊಂದಿಗಿದ್ದಾರೆ. ಪಂಜಾಬಿನ ಜಿಸಿ ನೈಲ್ ಕಾಲೇಜಿನ ಪತ್ರಾನ್ನ 40 ಜನ ಕಲಾವಿದರಲ್ಲಿ 4 ದಿವಸ ಕಾಲ ಇದ್ದುಕೊಂಡು ಪ್ರತಿದಿನವೂ ಒಂದೊಂದು ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಗುಜರಾತ್ನ ಜಾನಪದ ನೃತ್ಯ ಕಲಾವಿದರು ಕೂಡ ರಂಗ್ ಮಲ್ಲರ್ ಪರ್ಫಾರ್ಮಿಂಗ್ ಆರ್ಟ್ಸ್ನಿಂದ ಅಹಮದಾಬಾದ್ನಿಂದ 26 ಜನ ಬಂದುಕೊಂಡು ಅವರು ಕೂಡ 4 ದಿವಸದ ಕಾಲ ಅಲ್ಲಿ ಇದ್ದುಕೊಂಡು ದಿನಕ್ಕೆ ಒಂದರಾಗಿ ನೃತ್ಯ ಮಾಡ್ತಾ ಇರ್ತಾರೆ ಇದರೊಟ್ಟಿಗೆ. ಆಮೇಲೆ 9ನೇ ತಾರೀಕು ಶುಕ್ರವಾರ ದಿವಸ ಪುರಬೇನ್ ಚಟರ್ಜಿ, ಅತುಲ್ ರನಿಂಗ್, ಆದಿತ್ಯ ಕಲ್ಯಾಣ್ಪುರ್ ಮತ್ತು ಚಿಚಿತ್ ಚಾರ್, ತೌಸಿಫಿಕ್ ಕುರೇಶಿ ಮತ್ತು ದೀಪಕ್ ಪಂಡಿತ್, ಶ್ರೀಧರ್ ಪಾರ್ಥಸಾರಥಿ ಇವರೆಲ್ಲ ಇದ್ದುಕೊಂಡು ನಡೆಯುವಂಥ ಒಂದು ಬಹಳ ಒಳ್ಳೆಯ ಒಂದು ಸಂಗೀತ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಇನ್ನೊಂದು ಮಹಾಲೀಲಾ ಅಂತೇಳಿ ಮಹಾನ್ ಕಲಾವಿದರಾದಂಥ ಕಲೈಮಾಮನಿ ಶಿವಮಣಿ ಅವರು ವಿಶ್ವದ ವಿವಿಧ ತಾಳವಾದ್ಯಗಳನ್ನು ನುಡಿಸುವುದರ ಜೊತೆಯಲ್ಲಿ ಸ್ಟೀಫನ್ ದೇವಸಿ ಕೀಬೋರ್ಡ್ ಆಗಿ, ಬಾಲಭಾಸ್ಕರ್ ವಯಲಿನ್ ಆಗಿ ಇರುವಂಥ ಒಂದು ಕಾರ್ಯಕ್ರಮ. 10ನೇ ತಾರೀಕಿನ ದಿವಸ ಅಕ್ಯೋಂಕೆ ಜೋರಂಸೆ ಅಂತೇಳಿ 30 ಮಂದಿ ಅಂಧ ಕಲಾವಿದರು ಬೊಂಬಾಯಿಂದ ಬರಲಿಕ್ಕಿದ್ದಾರೆ. ಅವರು ಎಲ್ಲರೂ ಕೂಡ ಸಂಗೀತಗಾರರಾಗಲಿ, ಆಮೇಲೆ ಪಕ್ಕವಾದ್ಯ ನುಡಿಸುವವರಾಗಲಿ ಎಲ್ಲರೂ ಅಂಧರು ಇರುವುದು. ಅವರು ಇದ್ದುಕೊಂಡು ನಡೆಯುವಂಥ ಸಂಗೀತ ಕಾರ್ಯಕ್ರಮ. ಆಮೇಲೆ ಸೈಯದ್ ಸಲಾವುದ್ದೀನ್ ಪಾಷಾರ್ ಅವರ ನಿರ್ದೇಶನದಲ್ಲಿ ವಿಕಲಚೇತನರ ಸಾಹಸ ನೃತ್ಯ ಪ್ರದರ್ಶನ. ಅದು 12 ಜನ ಕಲಾವಿದರು ಬಂದು ವೀಲ್ ಚೇರ್ನಲ್ಲಿ ಮಾಡುವಂಥ ಒಂದು ನೃತ್ಯ. ಇದರ ಒಟ್ಟಿಗೆ ಇದೆಲ್ಲ ಆಗುವ ಜೊತೆಯಲ್ಲಿ 11ನೇ ತಾರೀಕು ದಿವಸ ಮೈಸೂರು ಮಂಜುನಾಥ್, ಮೈಸೂರು ವಿದ್ವಾನ್ ಶಶಾಂಕ್, ಬಾಲಚಂದ್ರ ರಾವ್, ಗುರುಪ್ರಸನ್ನ, ಗಿರಿಧರ ಉಡುಪ, ಪ್ರಥಮ್ ಕಿರಣ್, ಹರ್ಷ ಶಾಮಗ ಇವರೆಲ್ಲ ಇದ್ದುಕೊಂಡು ನಡೆಯುವಂಥ ಒಂದು ಪಕ್ಕವಾದ್ಯದ ಮೇಳ. ಅದರೊಟ್ಟಿಗೆ ಕರ್ನಾಟಕದ ಆಯ್ದ 30 ಯುವ ಪುರುಷ ನೃತ್ಯ ಕಲಾವಿದರು ಅವರ ಭರತನಾಟ್ಯ ವೈವಿಧ್ಯ
ಇದು ನಮ್ಮ ನಮ್ಮ ಬಹಳ ಹೆಸರಾಂತ ಆದಂಥ ಬೇರೆ ಬೇರೆ ರೀತಿಯ ಅದು ತಾಂಡವ ನೃತ್ಯದ 8 ಜನ ಇರ್ಬೋದು, ಸೂರ್ಯನಾರಾಯಣ ಇರ್ಬೋದು, ಪಾರ್ಶ್ವನಾಥ್ ಇರ್ಬೋದು, ದೀಪಕ್ ಕುಮಾರ್ ಇರ್ಬೋದು, ಇಂಥ ಬಹಳ ಶ್ರೇಷ್ಠ ನಮ್ಮ ಒಂದು 30 ಪುರುಷ ಕಲಾವಿದರನ್ನು ಇಟ್ಟುಕೊಂಡು ನಡೆಯುವಂಥ ಒಂದು ಕಾರ್ಯಕ್ರಮ. ದಿನನಿತ್ಯ ನಮ್ಮ ಆಳ್ವಾಸ್ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಅವರು ಕೂಡ ಈಗ ಒಂದು ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಕೊಡುವಂಥ ಬಹಳ ದೊಡ್ಡ ಯುವಶಕ್ತಿ. ಪ್ರತಿದಿನವೂ 1-2 ಕಾರ್ಯಕ್ರಮಗಳನ್ನು ನೃತ್ಯವನ್ನು ಅವರು ಕೊಡಲಿಕ್ಕಿದ್ದಾರೆ. ಇದರಲ್ಲಿ ನಮ್ಮ ಈ ವಿಕಲಚೇತನರ ಒಂದು ಪೋಲಿಯೋದ ಜನಗಳ ವೀಲ್ ಚೇರ್ನಲ್ಲಿ ಇಟ್ಟುಕೊಂಡು ನೃತ್ಯ ಮಾಡುವಂಥದ್ದು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಪ್ರಥಮವಾಗಿ ಬರುವುದು. ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಈಗಾಗಲೇ ವರ್ಣವಿರಾಸ ಪ್ರಾರಂಭ ಆಗಿದೆ. 2ನೇ ತಾರೀಕಿನ ದಿವಸ ನಮ್ಮ ರಾಷ್ಟ್ರ ಮಟ್ಟದ 15 ಆದಿವಾಸಿ ಕಲಾವಿದರು ಬಂದು ಈಗ ಚಿತ್ರಕಲಾ ಮಾಡ್ತಾ ಇದ್ದಾರೆ. 6ನೇ ತಾರೀಕಿನಿಂದ 11 ತಾರೀಕಿನವರೆಗೆ ರಾಷ್ಟ್ರ ಮಟ್ಟದ ಸಮಕಾಲೀನ ಕಲಾವಿದರು ಬಂದು ಅದರೊಟ್ಟಿಗೆ ಜೋಡಣೆ ಆಗ್ತಾರೆ. 30 ಕಲಾವಿದರ ವರ್ಣವಿರಾಸ ಈ ವರ್ಷ ಈಗಾಗಲೇ ಪ್ರಾರಂಭ ಆಗಿ ನಡೀತಾ ಇದೆ. ನಮ್ಮ ಆಳ್ವಾಸ್ ಪ್ಯಾಲೇಸ್ ಗ್ರೌಂಡ್ ಎಂಬುದು ಅದು ಬಹಳ ವಿಸ್ತಾರವಾದಂಥ ಒಂದು 20 ಎಕರೆ ಜಾಗ ಇರುವಂಥ ಮೇಲಿನ ಆವರಣ. ಅಲ್ಲಿ ಇದು ಮೂಡುಬಿದಿರೆಯ ಅತಿ ಎತ್ತರದ ಪ್ರದೇಶ ಇದು. ಇದರ ಜೊತೆಯಲ್ಲಿ ಪಂಜಾಬಿನ ಆರ್ಮಿ ಬ್ಯಾಂಡ್ಸ್ ಕಲೆಯ ಒಂದು 12 ಜನ ಕಲಾವಿದರು ಬರ್ತಾರೆ. 4 ದಿವಸದ ಕಾಲವು ಅವರಲ್ಲಿ ಇದ್ದುಕೊಂಡು ಬಹಳ ಚಂದ ರೀತಿ ಅವರ ಬ್ಯಾಂಡ್ ಕಲೆಯನ್ನು ತೋರಿಸಲಿಕ್ಕಿದ್ದಾರೆ. ಬೇರೆ ಬೇರೆ ರೀತಿಯ ಕಣ್ಣಿಗೆ ಬಹಳಷ್ಟು ಮುದ ಕೊಡುವ, ಎಂದೂ ಕಲಾವಿದರಿಗಾಗಲಿ ಕಲೆಗಾಗಲಿ ತೊಂದರೆ ಕೊಡದೆ ಬಹಳಷ್ಟು ಒಳ್ಳೆಯ ಬೇರೆ ಬೇರೆ ರೀತಿಯ ಒಂದು ಶೃಂಗಾರವನ್ನು ಮಾಡಲಿಕ್ಕಿದ್ದೇವೆ. ಸ್ವಲ್ಪ ಇತಿಮಿತಿಯಲ್ಲಿ ಬೇರೆ ಬೇರೆ ರುಚಿ ಶುಚಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತಿಂಡಿ ತಿನಿಸುಗಳ ಸ್ವಲ್ಪ ಮಲಗಿಗಳನ್ನು ಇಟ್ಟಿರ್ತೇವೆ. ಇದರಲ್ಲಿ ಆ ಸುಡುಮದ್ದನ್ನು ಬರೆದಿದೆ. ಸುಡುಮದ್ದು ಇಲ್ಲ, ಅದು ಸುಡುಮದ್ದು ಆ ಸಮಯದಲ್ಲಿ ನಾವು ಮಾಡುವುದಿಲ್ಲ. ಇದರಲ್ಲಿ ಇನ್ವಿಟೇಷನ್ ಇದ್ದಿದ್ದನ್ನು ನಾನು ಉಲ್ಲೇಖ ಮಾಡಿದೆ. ಮತ್ತು ಆದಷ್ಟು ಕಣ್ಣಿಗೆ ಮುದ ಕೊಡುವಂಥ ಬೇರೆ ಬೇರೆ ಪುಷ್ಪ ಪ್ರದರ್ಶನವನ್ನು ಈ ಸಮಯದಲ್ಲಿ ಇಟ್ಟುಕೊಳ್ತೇವೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮ ಆರಂಭಗೊಳ್ಳುವ 15 ನಿಮಿಷದ ಮೊದಲು ಒಂದು ಬರಬೇಕು ಅಂತ ನಮ್ಮ ಆಶೆ. ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಬೇಕಾದಷ್ಟು ಇದೆ. ನಿಮಗೆ ಗೊತ್ತಿರುವ ಹಾಗೆ ಇದು ಕೇವಲ ಒಂದು ಮೂಡುಬಿದಿರೆಯ ಒಂದು ಸಮಾರಂಭ ಅಲ್ಲ, ಅಥವಾ ಒಂದು ಜಿಲ್ಲೆಯ ಸಮಾರಂಭ ಅಲ್ಲ. ಈಗಾಗಲೇ ನಮ್ಮಲ್ಲಿ ಒಂದು 20,000 ಮಕ್ಕಳು ಇದ್ದಿದ್ದರಿಂದ ಬಹಳ ಹೆಚ್ಚಿನ ಪಾಲಕರು ಇಡೀ ನಮ್ಮ ರಾಜ್ಯದಿಂದ, ರಾಷ್ಟ್ರದಿಂದ, ಅಂತಾರಾಷ್ಟ್ರೀಯದಿಂದ ಬರುವವರಿದ್ದಾರೆ. ಕನಿಷ್ಠ ಪಕ್ಷ ಒಂದು 10,000ರಿಂದ 15,000ದಷ್ಟು ಬೇರೆ ಬೇರೆ ಆಸಕ್ತರು ಬಂದು ಒಂದಲ್ಲ ಒಂದು ದಿನದಲ್ಲಿ ಬಂದು ಇಲ್ಲಿ ತೊಡಗಿಸಿಕೊಳ್ತಾರೆ. ಇದಲ್ಲದೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬರುವವರು ಬಹಳಷ್ಟು ಆಸಕ್ತರು, ಸಮಾನ ಮನಸ್ಕರು ಇದರ ಜೊತೆಯಲ್ಲಿ ಇದ್ದಾರೆ ಎಂಬುದನ್ನು ನಾನು ಗಮನಿಸುತ್ತೇನೆ. ನಾನಿಲ್ಲಿ ನಿಮ್ಮಲ್ಲಿ ವಿನಂತಿಷ್ಟೇ. ಒಂದು, ಈ ಸಲದ ಒಂದು ಆಗುವಂಥ ಜಾಗಕ್ಕೆ ವಿಶೇಷವಂತ ಒತ್ತನ್ನು ತಾವು ಕೊಡಬೇಕು. ಯಾಕೆಂದರೆ ಎಲ್ಲಾದರೂ ಜನರು ಕನ್ಫ್ಯೂಷನ್ ಆಗಿ ಶೋಭಾವನಕ್ಕೆ ಹೋಗದೆ ಆದಷ್ಟು ವಿದ್ಯಾಗಿರಿಯ ಪ್ಯಾಲೇಸ್ ಗ್ರೌಂಡ್ ಎಂಬುದಕ್ಕೆ ಒಂದು ಒತ್ತನ್ನು ಕೊಡಬೇಕಾಗ್ತದೆ, ಬದಲಾವಣೆಯನ್ನು ನೀಡಬೇಕಾಗ್ತದೆ. ಮತ್ತೊಂದು, ಇಡೀ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಆದದ್ದರಿಂದ ಇದನ್ನು ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ತಾವುಗಳೆಲ್ಲ ಇದನ್ನು ಯಾವಾಗಲೂ ಅದನ್ನು ವಿತರಿಸ್ತಾ ಇದ್ದೀರಿ. ಅದನ್ನು ಸ್ವಲ್ಪ ಒತ್ತು ಕೊಡಬೇಕು ಅಂತ ನನ್ನೊಂದು ವಿನಂತಿ.